ನಮಸ್ತೆ. ನಾನು ನಿಮ್ಮ ಸುಧಾ ವೆಂಕಿ. ನಾನಿವತ್ತು ಮಿರ್ಚಿ ಬಜ್ಜಿ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ 1.5 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸೋಡಾನ ಯೂಸ್ ಮಾಡ್ತಾಯಿಲ್ಲ. ಮತ್ತು ಸ್ವಲ್ಪ ಅಜ್ವಾನ 1 ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಕೈಯಲ್ಲಿ ಇದನ್ನು ಮಾಡಿ ಇದಕ್ಕೆ ಹಾಕ್ಕೊಳ್ಳೋದು, ಹಿಟ್ಟಿಗೆ ಹಾಕ್ಕೊತೀನಿ. ಇದನ್ನು ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಘಮ ಘಮ ಅಂತಲೂ ಇರುತ್ತೆ. ಮತ್ತು ಖಾರದ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕೆ ಮಿರ್ಚಿ ಬಜ್ಜಿ ಆಗಿರೋದ್ರಿಂದ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಾಗಲ್ಲ ಮತ್ತು ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ಲ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೋಬೇಕು, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದಂಗೆ. ಮತ್ತು ಖಾರದ ಪುಡಿ, ಅಜ್ವಾನ ಎಲ್ಲ ನೀಟಾಗಿ ಮಿಕ್ಸ್ ಆಗೋಂಗೆ ಹಾಕ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಎಷ್ಟಕ್ಕೆ ಬೇಕೋ ಅಷ್ಟು ಹದಕ್ಕೆ, ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳೋದ್ರಿಂದ ಬಜ್ಜಿ ಇದಕ್ಕೆ ಅಂದರೆ ಮೆಣಸಿನ್ಕಾಯಿಗೆ ತುಂಬ ಚೆನ್ನಾಗಿ ಇದಾಗುತ್ತೆ, ಅದು ಅಂಟುತ್ತೆ ಹಿಟ್ಟು. ನೋಡಿ, ನಾನು ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು, ನಾವು ಏನು ಮೆಣಸಿನ್ಕಾಯಿ ಇರುತ್ತಲ್ಲ, ಅದು ಬಜ್ಜಿ ಮೆಣಸಿನ್ಕಾಯಿ, ಅದನ್ನು ನಾವು ನೀಟಾಗಿ ತೊಳೆದು ಕಟ್ ಮಾಡ್ಕೊಂಬಿಟ್ಟು ಒಂದು ಬೌಲಿಗೆ ಎಷ್ಟು ಒಂದು ಸ್ವಲ್ಪ ಉಪ್ಪು, ಪುಡಿ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಚಾಟ್ ಮಸಾಲ ಕೂಡ ಮಿಕ್ಸ್ ಮಾಡಿ ಹಾಕೋಬೋದು. ನೋಡಿ, ನಾನು ಈ ಥರ ಒಂದು 10 ನಿಮಿಷ ಫಸ್ಟೇ ಖಾರದ ಪುಡಿ, ಉಪ್ಪು ಮತ್ತು ಚಾಟ್ ಮಸಾಲಾನ ಹಾಕಿ ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಸೋಕ್ಕಿಟ್ಟಿದ್ದೆ. ನೆಕ್ಸ್ಟು ಹಿಟ್ಟಿಗೆ ಇದನ್ನು ಹಾಕ್ಕೊಳ್ಳೋಣ. ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಯಾಕೆಂದರೆ ತುಂಬ ಉರಿ ಕೊಟ್ಟರೆ ಬಜ್ಜಿ ಹಾಕಿದ ತಕ್ಷಣ ಬೆಂದ್ಬಿಡುತ್ತೆ, ಬಟ್ ಒಳಗೆ ಹಿಟ್ಟಾಗಲಿ ಮತ್ತು ಮೆಣಸಿನ್ಕಾಯಿ ಏನೂ ಫ್ರೈ ಆಗಿರಲ್ಲ. ಹಾಗಾಗಿ ಎಣ್ಣೆನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸೋದ್ರಿಂದ ಎಣ್ಣೆ ಹದವಾಗಿ ಕಾಯ್ದಿರುತ್ತೆ. ನಮಗೆ ನೆಕ್ಸ್ಟು ಬಜ್ಜಿನ ಒಂದೊಂದೇ ಹಿಟ್ಟೊಳಗೆ ಹಚ್ಚಿ ನಮಗೆ ನೀಟಾಗಿ ಹಾಕ್ಬೋದು. ಮತ್ತು ನೀಟಾಗೂ ಹಿಟ್ಟೆಲ್ಲ ನೀಟಾಗಿ ಬೇಯುತ್ತೆ, ಒಳಗಿರೋ ಮೆಣಸಿನ್ಕಾಯಿ ಕೂಡ ನೀಟಾಗಿ ಬೇಯುತ್ತೆ. ಮೆಣಸಿನ್ಕಾಯಿಗೆ ಆ ಥರ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿ ನೆನೆಸೋದ್ರಿಂದ ಮೇಲೆ ಹಿಟ್ಟಲ್ಲಿ ಮಾತ್ರ ಟೇಸ್ಟ್ ಇರಲ್ಲ, ಆ ಮೆಣಸಿನ್ಕಾಯಿ ತಿಂದ್ರೂ ಕೂಡ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಇದನ್ನು ಹೊರಗಡೆ ಒಂದು ಹೋಟೆಲಲ್ಲಿ ಹೋದಾಗ ನೋಡಿದ್ದು, ಸೊ ಅದನ್ನು ಇಲ್ಲೊಂದು ಸಲ ಟ್ರೈ ಮಾಡಿದೆ. ನೀವೊಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಬಜ್ಜಿ, ತುಂಬ ಚೆನ್ನಾಗಿತ್ತು. ಒಳಗಡೆ ಮೆಣಸಿನ್ಕಾಯಿ ಕೂಡ ಸಪ್ಪೆ ಅಂತ ಏನು ಅನ್ನಿಸ್ತಾ ಇರಲಿಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಇತ್ತಲ್ವ. ಮತ್ತು ಮೇಲೆ ಹಿಟ್ಟಲ್ಲೂ ಕೂಡ ಅದೇ ಥರ ನೀಟಾಗಿ ಉಪ್ಪು ಖಾರ ಮತ್ತು ಅಜ್ವಾನ ಎಲ್ಲ ಬಾಯಿಗೆ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಒಂದೊಂದೇ ಕಾಳಿಂದು ಘಮ ತುಂಬಾ ಚೆನ್ನಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ. ಸಂಜೆ ಟೈಮು ಕಾಫಿ ಜೊತೆಗೆ ಮತ್ತು ಏನಾದರೂ ಪಲಾವು ಆ ಥರ ಎಲ್ಲ ಮಾಡಿದಾಗ ಮಾಡ್ಬೋದು. ಒಂದೇ ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಿತ್ತು ಟೇಸ್ಟು ಅಂತ.